ಆಫ್ಟರ್ ಲಾಂಗ್ ಟೈಮ್ ಹರಿಹರ ಈವ್ನಿಂಗ್ ರೈಡರ್ಸ್ ಮಾಡ್ತಾಯಿದ್ದೀನಿ. ಹೊಸಪೇಟೆ ಶಿವಮೊಗ್ಗ ಗಾಡಿ, ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ. ಅದು ಬಂದ್ಬಿಟ್ಟು ಹುಬ್ಳಿ ಬೆಂಗಳೂರು ಗಾಡಿ ವಾಯುವ್ಯ. ಅಲ್ಲಿ ಇನ್ನೊಂದು ಭದ್ರಾವತಿ ಗಾಡಿ ಇದೆ. ಸುಮಾರು ದಿನ ಆಯಿತು ಈ ಟೈಮಲ್ಲಿ ವ್ಲಾಗ್ ಮಾಡಿ ನಾನು. ಭದ್ರಾವತಿ ಲಿಂಗಸೂರು ಡಿಪೋ ಇದ್ದಂಗೆ ಇದೆ. ಎಸ್, ಲಿಂಗಸೂರು ಭದ್ರಾವತಿ ಗಾಡಿ ನೋಡಿ. ಇಷ್ಟು ಫ್ರೀ ಆಗಿದೆ ಈಗ ಶಿವಮೊಗ್ಗ ರೂಟು. ಇನ್ನು ಸ್ವಲ್ಪ ಹೊತ್ತಾಗಲಿ, ಅರ್ಧ ಗಂಟೆ 1 ಅವರ್ ಕಾಯಿರಿ, ಆಮೇಲೆ ಗೊತ್ತಾಗುತ್ತೆ. ಲಿಂಗಸೂರು ಭದ್ರಾವತಿ, ಲಿಂಗಸೂರು, ಸಿಂಧನೂರು, ಕಾರಟಗಿ, ಗಂಗಾವತಿ, ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ಲಿಂಗಸೂರು ಡಿಪೋ. ಟೈಮ್ ಬಂದುಬಿಟ್ಟು 5:45 ನೋಡಿ. ಇದು ಬೆಂಗಳೂರಿಂದ ಬಂದಿದೆ, ಬೆಂಗಳೂರು ಬೆಳಗಾವಿ ಗಾಡಿ. ಇನ್ನೊಂದು ಯೂನಿಕ್ ಬಸ್ ನೋಡಿದೆ, ಬರ್ತಾಯಿದೆ ಅಲ್ಲಿ ತೋರಿಸ್ತೀನಿ ತಡೀರಿ. ನಾನು ದಾವಣಗೆರೆಯಲ್ಲಿ ನೋಡಿದೆ, ಇದೇ ಬಸ್ಸಲ್ಲಿ ಬಂದಿದ್ದು ನಾನು. ಈ ಬಸ್ಸಲ್ಲಿ ಅದು ಮಧುಗಿರಿ ಡಿವಿಷನ್ ಹೊಸದಾಗಿ ಅಪ್ಡೇಟ್ ಆಗಿರೋದು. ಅಂದರೆ ಈಗ ತಾನೇ ಇದೆಲ್ಲ ಗಾಡಿ ಹೋಯ್ತು ಹಂಗಾರೆ. ಬೆಂಗಳೂರು ಬೆಳಗಾವಿ ಅಲ್ಲಿದೆ ಅನಿಸುತ್ತೆ, ಹೋಯ್ತಾ ಗಾಡಿ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಒಟ್ಟಿನಲ್ಲಿ ನಾನು ನೋಡಿದೆ ಮಧುಗಿರಿ ಡಿವಿಷನ್ ಗಾಡಿ ನೋಡಿದೆ, ಬೆಂಗಳೂರು ಹುಬ್ಬಳ್ಳಿ ಸಿರಾ ಡಿಪೋದು. ಈಗ ಮುಂಚೆ ಸಿರಾ ಡಿಪೋದು ಏನಿದೆ, ಈಗೆಲ್ಲ ಮಧುಗಿರಿ ಡಿವಿಷನ್ ಸೇರಿದೆ. ಯಾಕಂದರೆ ಮಧುಗಿರಿ ಡಿವಿಷನ್ ಆಗಿದೆ ಈಗ. ತುಮಕೂರಿಗೆ 2 ಡಿವಿಷನು, ತುಮಕೂರು ಡಿವಿಷನ್ ಒಂದು, ಮಧುಗಿರಿ ಡಿವಿಷನ್ 2 ಡಿವಿಷನ್ ಆಗಿದೆ. ಮೂಡಿಗೆರೆ ಡಿಪೋ ನೋಡಿ, ಇದು ಮೂಡಿಗೆರೆ ಮಂತ್ರಾಲಯ ಗಾಡಿ, ಮೂಡಿಗೆರೆಯಿಂದ ಬಂದಿದೆ. ರಿಸರ್ವೇಷನ್ ಗಾಡಿ ಇದು. ಮೂಡಿಗೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ ಹೋಗಿ ಅಲ್ಲಿಂದ ಬಳ್ಳಾರಿ ಹೋಗುತ್ತೆ. ಬಳ್ಳಾರಿ, ಅದೋಣಿ, ಮಂತ್ರಾಲಯ. ಬೆಳಗಿನ ಜಾವ 2:30 3 ಗಂಟೆಗೆ ಹೋಗುತ್ತೆ ಮಂತ್ರಾಲಯ. ಇದು ಡೇ ರೈಡರ್. ಇದು ನೋಡಿ ಲಾಂಗ್ ರೈಡರ್. ಹಿರೇಕೆರೂರು ಹೈದರಾಬಾದು, ಹಿರೇಕೆರೂರು, ರಾಣೆಬೆನ್ನೂರು, ಹರಿಹರ, ಸೇಮ್ ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ, ಗಂಗಾವತಿ, ಕಾರಟಗಿ, ಸಿಂಧನೂರು, ಮಾನ್ವಿ, ರಾಯಚೂರು, ಶಕ್ತಿನಗರ, ಮೆಹಬೂಬ್ ನಗರ್, ಹೈದರಾಬಾದ್. ಹಿರೇಕೆರೂರು ಹೈದರಾಬಾದ್. 5:45 ಟೈಮು. ಇನ್ನೊಂದು KKRTC ಬಂತು 27. ವಾಯುವ್ಯ ಕರ್ನಾಟಕ ಸಾರಿಗೆ KKRTC ಅಂದೆ, NWKRTC 27. ಹಾವೇರಿ ಡಿವಿಷನ್ ಗಾಡಿ ಇದು. ದಾವಣಗೆರೆ ಬ್ಯಾಡಗಿ ಬಸ್ಸು, ದಾವಣಗೆರೆಯಿಂದ ಬಂದಿದೆ. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಮೋಟೆಬೆನ್ನೂರು, ಬ್ಯಾಡಗಿ. ನಾನು ಮಧುಗಿರಿ ಡಿವಿಷನ್ ಬಸ್ ಹೋಯ್ತಾ ಅಂತಾದರೆ ಒಟ್ಟು ಬೆಂಗಳೂರಲ್ಲಿ ನೋಡಿದೆ, ದಾವಣಗೆರೆಯಲ್ಲಿ ನೋಡಿದೆ. ಇಲ್ಲೊಂದು ಯಾವುದೋ ಇದೆ, ಅಶ್ವಮೇಧ K11, ಮಂಡ್ಯ ಡಿವಿಷನ್ 11. ವಿಶಾಲಗಡ ದಾವಣಗೆರೆ ಬಸ್ ಬಂತು ನೋಡಿ. ಅಂದರೆ ಡಿಪೋಯಿಂದ ಬಂದಿದೆ ಇದು, ಹರಿಹರ ಡಿಪೋ ಗಾಡಿ ಇದು. ಈಗ ನೋಡಿ, ಹರಿಹರದಿಂದ ಡಿಪೋಯಿಂದ ಬಂದಿದೆ. ಈಗ ಇಲ್ಲಿಂದ ದಾವಣಗೆರೆ ಹೋಗುತ್ತೆ, ದಾವಣಗೆರೆಯಿಂದ ವಿಶಾಲಗಡ ಹೋಗುತ್ತೆ. ಈವ್ನಿಂಗ್ ರೈಡರ್ ಇದು. 6:30 7 ಗಂಟೆಗೆ ಬಿಡುತ್ತೆ ವಿಶಾಲಗಡ. ಇಂಟರ್ಸ್ಟೇಟ್ ಗಾಡಿ ಮಹಾರಾಷ್ಟ್ರಗೆ. ಮುಂಚೆ ರಿಸರ್ವೇಷನ್ ಇತ್ತು, ಈಗ ರಿಸರ್ವೇಷನ್ ಇಲ್ಲ ಈ ಗಾಡಿ. ಟಾಟಾ ಬಸ್ ಇದು. ವಿಶಾಲಗಡಗೆ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಸಂಕೇಶ್ವರ, ನಿಪ್ಪಾಣಿ, ಕೊಲ್ಲಾಪುರ, ವಿಶಾಲಗಡ. ಬೆಳಗ್ಗೆ ಹೋಗುತ್ತೆ ವಿಶಾಲಗಡಗೆ. ಈಗ ಡಿಪೋಯಿಂದ ಬಂದಿರೋದು. ಹರಿಹರ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ, ದಾವಣಗೆರೆ ಡಿವಿಷನ್. ವಿಶಾಲಗಡ ರಿಸರ್ವೇಷನ್ ಇಲ್ಲ ಈಗ. ಇದು ಮುಂಚೆ ಇತ್ತು. ಪಲ್ಲಕ್ಕಿ ಬಸ್ ಬಂತು ನಮ್ಮ ಬೆಂಗಳೂರು ದಾವಣಗೆರೆ ಶ್ರೀಶೈಲಂ ಗಾಡಿ. ಪಲ್ಲಕ್ಕಿ 5 ಕಾಲಕ್ಕೆ ಬಿಡುತ್ತೆ ದಾವಣಗೆರೆನ. 5:50 ಟೈಮ್ ಈಗ. ಶ್ರೀಶೈಲಂ ಗಾಡಿ ಇದು ನೋಡಿ. ಇದು ತುಮಕೂರು ಡಿವಿಷನ್, ತುಮಕೂರು 2nd ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿರೋದು. ಯೂನಿಕ್ ರೂಟ್ ಇದು. ಈ ಬಸ್ ಕೂಡ ಉಕ್ಕಡಗಾತ್ರೆಗೆ ಆಪ್ರೇಟ್ ಮಾಡ್ತಾಯಿದ್ದಾರೆ ಬೆಂಗಳೂರಿಂದ. ಬೆಂಗಳೂರು ಟು ಉಕ್ಕಡಗಾತ್ರೆ. ಆ್ಯಂಡ್ ರೂಟ್ ಕೂಡ ಡಿಫ್ರೆಂಟು. ದಾವಣಗೆರೆಗೆ ಸೇಮ್ ತುಮಕೂರು, ಸಿರಾ, ಹಿರಿಯೂರು ಆ ರೂಟಲ್ಲಿ ಬರೋಲ್ಲ. ಬೆಂಗಳೂರು, ತುಮಕೂರು, ಚಿಕ್ಕನಾಯಕನಹಳ್ಳಿ ಆ ರೂಟಲ್ಲಿ ಬರುತ್ತೆ. ಚಿಕ್ಕನಾಯಕನಹಳ್ಳಿ, KB ಕ್ರಾಸು, ಹುಳಿಯಾರು, ಹೊಸದುರ್ಗ, ಹೊಳಲ್ಕೆರೆ, ದಾವಣಗೆರೆ, ಹರಿಹರ, ಉಕ್ಕಡಗಾತ್ರಿ, ತುಮಕೂರು 2nd ಡಿಪೋ. ಯೂನಿಕ್ ರೂಟ್ ಅದು ಆ್ಯಕ್ಚುಲಿ. ಇನ್ನೊಂದು ಹರಿಹರ ಡಿಪೋದು ಇರಬೇಕನ್ಸುತ್ತೆ. ಹರಿಹರ ಹೊಸದುರ್ಗ ಡಿಪೋನೇ ಯಾವುದೋ ಇನ್ನೊಂದಿದೆ ಇದೇ ರೂಟಲ್ಲಿ, ಸೇಮ್ ಹೊಸದುರ್ಗ ರೂಟ್ ಮೇಲೆ. ಹಿರೇಕೆರೂರು ಹೈದರಾಬಾದ್ ಹೊರಡ್ತಿದೆ ಅನಿಸುತ್ತೆ. ಬನ್ನಿ ನೋಡೋಣ. ಪಲ್ಲಕ್ಕಿ ಬಸ್ ನೋಡಿ. ಈವ್ನಿಂಗ್ ಟೈಮ್ ಎಷ್ಟು ರಶ್ ಇರುತ್ತೆ, ಇನ್ನೂ ಕ್ರೌಡ್ ಆಗುತ್ತೆ ಆ್ಯಕ್ಚುಲಿ ಹರಿಹರ ಬಸ್ ಸ್ಟ್ಯಾಂಡು. ಈಗ ಸದ್ಯಕ್ಕೆ ಹರಪನಹಳ್ಳಿ ರೂಟು ಕ್ರೌಡ್ ಇದೆ. ಯಾವುದು ಅಶ್ವಮೇಧ ಈ ರೇಂಜಿಗೆ ಜನ ಅವರಲ್ಲ. ಹೊಸಪೇಟೆ ಪ್ಲ್ಯಾಟ್ಫಾರ್ಮ್ ಇದು. ಪಲ್ಲಕ್ಕಿ ಜನ ಇದ್ದಾರೆ. ವೀಕೆಂಡ್ ಅಲ್ಲ, ಶನಿವಾರ ಇವತ್ತು.
ದಾವಣಗೆರೆ ಶ್ರೀಶೈಲಂ, ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ, ಬಳ್ಳಾರಿ, ಕರ್ನೂಲು, ಶ್ರೀಶೈಲಂ, ಮೈಸೂರು ಹೊಸಪೇಟೆ ಗಾಡಿ ಅದು. ರಶ್ ನೋಡಿ ಎಷ್ಟಿದೆ ರಶ್ಶು. ಮೈಸೂರಿಂದ ಬಂದಿದೆ. ಮೈಸೂರು, ಕೆ ಆರ್ ಪೇಟೆ, ಅರಸೀಕೆರೆ, ಚನ್ನರಾಯಪಟ್ಟಣ, ಅರಸೀಕೆರೆ, ಕಡೂರು, ಬೀರೂರು, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಹೊಸಪೇಟೆ. ಹೊಸಪೇಟೆ ಈಗ ನೋಡಿ ಯಾವ ರೇಂಜಿಗೆ ಜನ ಅವರೇ. ಹೊಸಪೇಟೆ ರೂಟಿಗೆ ಪಾಂಡವಪುರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಮಂಡ್ಯ ಡಿವಿಷನ್ನು. ಆಲ್ಮೋಸ್ಟ್ ಒಂದು 100 ಜನ ಇದ್ದಾರೆ. ಸಿಟ್ಟಿಂಗ್ಗೆ 50 ಜನ, ಒಂದು 30-40 ಜನ ನಿಂತವ್ರೆ. ಹೆವಿ ಕ್ರೌಡ್. ಇದು ಇಂಟರ್ಸ್ಟೇಟ್. ಇದು ಕೂಡ ಹೊಸಪೇಟೆ ಹೋಗುತ್ತೆ, ಬಟ್ ಆಧಾರ್ ಕಾರ್ಡ್ ನಡೆಯಲ್ಲ. ಯಾಕಂದರೆ ಇಂಟರ್ಸ್ಟೇಟ್ ಹೈದ್ರಾಬಾದ್ ಗಾಡಿ ಅಲ್ಲ, ಅದಕ್ಕೆ ರಶ್ ಇಲ್ಲ. ಇಲ್ಲಾಂದರೆ ಇದು ರಶ್ ಆಗಿರೋದು. ಇದು ಕೂಡ ಮಂತ್ರಾಲಯ ಗಾಡಿ, ಆಧಾರ್ ಕಾರ್ಡು ಫ್ರೀ ಇಲ್ಲ. 2 ಗಾಡಿ, ಅದಕ್ಕೆ ರಶ್ ಇಲ್ಲ ನೋಡಿ. ಇಲ್ಲಾಂದರೆ ರಶ್ ಆಗೋಗ್ಬಿಟ್ಟಿರೋದು. ಇದೇ ಬಸ್ ಥರ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಹೊಸಪೇಟೆ ಶಿವಮೊಗ್ಗ ಗಾಡಿ. ಶಿವಮೊಗ್ಗ ಎಲ್ಲ ಖಾಲಿ ಬರ್ತಾ ಇದ್ದಾರ ಗಾಡಿ. ಹೊಸಪೇಟೆಯಿಂದ ಬಂದಿದೆ. ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ. ಈಗೇನು ನೀವು ಹೊಸಪೇಟೆ ರೂಟ್ ನೋಡ್ತಾ ಇರಲ್ಲ, ಅದೇ ಕ್ರೌಡ್ ಬರುತ್ತೆ ಶಿವಮೊಗ್ಗಗೆ ಇನ್ನು ಸ್ವಲ್ಪ ಹೊತ್ತಾದರೆ. ಈ ವರ್ಕ್ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು ಬರೋದು ತುಂಬ ಇರ್ತಾರೆ. ಈಗ ದಾವಣಗೆರೆ ಬಸ್ ಎಲ್ಲಿಂದ ಬಂದಿದೆ? ಇದು K21 ಪುತ್ತೂರು ಡಿವಿಷನ್ನು. ಐ ಥಿಂಕ್ ಮಡಿಕೇರಿ, ದಾವಣಗೆರೆ ಇರಬೇಕು. ಟೋಟಲ್ 3 ಗಾಡಿ ಇದೆ. 3-4 ಗಾಡಿ ಇರಬೇಕನ್ನು ಮಡಿಕೇರಿಗೆ ದಾವಣಗೆರೆಯಿಂದ. ಎಸ್, ಮಡಿಕೇರಿ ಡಿಪೋ. ಮಡಿಕೇರಿ, ದಾವಣಗೆರೆ, ಮಡಿಕೇರಿ, ಕುಶಾಲನಗರ, ರಾಮನಾಥಪುರ, ಹಾಸನ, ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ದಾವಣಗೆರೆ. ಮಡಿಕೇರಿ, ದಾವಣಗೆರೆ. 5:56 ಟೈಮು. ಅದು ಹುಬ್ಬಳ್ಳಿ ಬೆಂಗಳೂರು ಗಾಡಿ. ಅದು ವಾಯುವ್ಯ ಕರ್ನಾಟಕ ಸಾರಿಗೆ. ಹುಬ್ಬಳ್ಳಿ ಡಿಪೋ, ಹುಬ್ಬಳ್ಳಿ ದಾವಣಗೆರೆ, ಹುಬ್ಬಳ್ಳಿ ಬೆಂಗಳೂರು ಗಾಡಿ. ಯಾಕೆ ಆಗ್ಲಾಗ್ಲಾಗ ಬೆಂಗಳೂರಿಗೆ ದಾವಣಗೆರೆ ಅಂತ ಇದೀನಿ, ದಾವಣಗೆರೆಗೆ ಬೆಂಗಳೂರು ಅಂತ ಇದೀನಿ. ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಬಂತು ನೋಡಿ ಇನ್ನೊಂದು ಹೊಸಪೇಟೆ ಗಾಡಿ. ಬಸ್ಸೇ ಎಂಟಿ ಇದೆ. ಈಗ ನೋಡಿ ಕ್ರೌಡ್ ಆಗ್ತಾರೆ. ಅದು K11 ನಮ್ಮ ಮಂಡ್ಯ ಡಿವಿಷನ್. ಅದು ಕೂಡ ಇನ್ನೊಂದು ಹೊಸಪೇಟೆ ಗಾಡಿ ಬಂದಿದೆ. ಹೊನ್ನಾಳಿ ಡಿಪೋದು. ಶಿವಮೊಗ್ಗ ಹೊಸಪೇಟೆ ಗಾಡಿ. ಯಾಕೆ ಇಲ್ಲೇ ನಿಲ್ಲಿಸ್ತವ್ರೆ? ಇಲ್ಲಿಗೆ ಲಾಸ್ಟ್ ಏನು ಕತೆ? ಅಲ್ಲೋದ್ರೆ ಈಗ ಅಷ್ಟೇ ಕತೆ. ಈಗ ಸೇಮ್ ಕೆ ಆರ್ ಪೇಟೆ, ಚಿಕ್ಕನಾಯಕನಹಳ್ಳಿ ಅದೇ ರೂಟ್ ಇದೆ. ಇನ್ನೊಂದು ಮೈಸೂರು ಹೊಸಪೇಟೆನಾ? ಮೈಸೂರು ಹೊಸಪೇಟೆನೇ ಇದೂ. ಅದು ಪಾಂಡವಪುರ ಡಿಪೋ. ಇದು ಯಾವ ಡಿಪೋ ಗೊತ್ತಿಲ್ಲ ನನಗೆ. ಸೇಮ್ ಮೈಸೂರು, ಕೆ ಆರ್ ಪೇಟೆ, ಚನ್ನರಾಯಪಟ್ಟಣ, ಅರಸೀಕೆರೆ ರೂಟೆ ಸೇಮ್ ನೋಡಿ. ಮತ್ತು K11 ಮೈಸೂರು ಹೊಸಪೇಟೆ. ಜನ ಹಂಗೆ ಅವರೇ ನೋಡಿ. ಚಿಕ್ಕಮಗಳೂರಿಂದ ಬಂದಿದೆ. ಚಿಕ್ಕಮಗಳೂರು ಟು ನಿಪ್ಪಾಣಿ. ಚಿಂತಾಮಣಿ ಡಿಪೋ. ಇದು ಚಿಕ್ಕಬಳ್ಳಾಪುರ ಡಿವಿಷನ್ ಚಿಂತಾಮಣಿ ಡಿಪೋ. ಚಿಂತಾಮಣಿ, ಹುಬ್ಬಳ್ಳಿ, ನಿಪ್ಪಾಣಿಯಿಂದ ಬಂದಿದೆಯಾ? ಹಾಂ, ನಿಪ್ಪಾಣಿಯಿಂದ ಬಂದಿರಬೇಕಿದು. ಈ ಪ್ಲ್ಯಾಟ್ಫಾರ್ಮ್ಗೆ ಹಾಕಿದಂಗಿದೆ. ಮುಂದೆ ಬೋರ್ಡ್ ನೋಡಿದ್ರೆ ಉಲ್ಟಾ ಇತ್ತು. ನಂಗೆ ಗೊತ್ತಿರಂಗೆ ಬಂದಿರಬೇಕೇನೋ ನೋಡಿ. ಚಿಂತಾಮಣಿ, ಹುಬ್ಬಳ್ಳಿ ಬಸ್. ಚಿಂತಾಮಣಿ ಶಿರಸಂಗಿ ಗಾಡಿ. ಇದು ಶಿರಸಂಗಿ ಇದೆ ನೋಡಿ. ಅಲ್ಲಿ ಬೋರ್ಡ್ ಚೇಂಜ್ ಆಗಿದೆ. ಮುಂಚೆ ಸ್ಟಿಕ್ಕರಲ್ಲಿತ್ತು. ಚಿಂತಾಮಣಿ, ಶಿರಸಂಗಿ, ನಿಪ್ಪಾಣಿ, ಚಿಕ್ಕಮಗಳೂರು, ನಿಪ್ಪಾಣಿ, ಸಂಕೇಶ್ವರ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಕಡೂರು, ಚಿಕ್ಕಮಗಳೂರು. ಮೈಸೂರಿಂದ ಒಂದು ಬಸ್ ಬರಬೇಕು. ದಾವಣಗೆರೆ ಎಲ್ಲಿಂದ? ಚಿತ್ರದುರ್ಗ, ದಾವಣಗೆರೆ, ಚನ್ನಗಿರಿ ಡಿಪೋ. ಚನ್ನಗಿರಿ ಡಿಪೋ ಬಸ್ ಇದು. ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಬಂತು ನೋಡಿ.
ಎಷ್ಟಿದೆ ಅಗ್ರಿಬೊಮ್ಮನಹಳ್ಳಿ ಡಿಪೋನೇ ಅದೇ ಹರಪನಹಳ್ಳಿ ಡಿಪೋ ಇರಬೇಕಿದು. ಹರಪನಹಳ್ಳಿ ಡಿಪೋ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಕ್ಲಾಸಲ್ಲಿ ಆಗ್ತಾರೆ ಪ್ಲಾಟ್ಫಾರ್ಮ್. ಹುಬ್ಬಳ್ಳಿ ಶಿವಮೊಗ್ಗ. ಓ ಹಂಗಾರೆ ಇದು ನಿಪ್ಪಾಣಿಗೆ ಹೋಗ್ತಿರೋದಾ ಇದು? 5, 6, 7 ಮುಂದೆ ಬೋರ್ಡು ಚಿಕ್ಕಮಗಳೂರು ನಿಪ್ಪಾಣಿ. ನೋಡೇ ಬಿಡೋಣ ಅಂತ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. ಯಾವುದಿದು? ಮಂಡ್ಯ ಡಿವಿಷನ್, ಸಾರಿ ಇದು ಮಂತ್ರಾಲಯ ಗಾಡಿ ಈಗ ಹೋಗ್ತಾ ಇದೆ ನೋಡಿ. ಆಲ್ಮೋಸ್ಟ್ 20 ನಿಮಿಷ ನಿಲ್ಸಿತ್ತು ಇಲ್ಲಿ. 6:10 ಟೈಮ್ ಈಗ. ಮೂಡಿಗೆರೆ ಮಂತ್ರಾಲಯ ಗಾಡಿ ಹೌಸ್ಫುಲ್. ಬಟ್ ಮಂತ್ರಾಲಯ ಅರ್ಲಿ ಮಾರ್ನಿಂಗ್ ಬೇಗನೆ ರೀಚ್ ಆಗುತ್ತೆ, ಆದರೂ ಕ್ರೌಡ್, ಹೆವಿ ಕ್ರೌಡ್. ಇನ್ನೊಂದು ಬಳ್ಳಾರಿಯಿಂದನೂ ಅಷ್ಟೇ ನೋಡಿ. ನಿಪ್ಪಾಣಿ ಬೋಡಿ ಅವಾಗ ಉಲ್ಟಾಯಿತು ಗೈಸ್. ನಾನೇ ಕನ್ಫ್ಯೂಸ್ ಅದನ್ನ. ನಿಪ್ಪಾಣಿ ಚಿಕ್ಕಮಗಳೂರು ಹೋಗ್ತಾ ಇರೋದಿದು. ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಇದೆ ನೋಡಿ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ. ಹರಪನಹಳ್ಳಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಿರೋದು. ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಹರಪನಹಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ 6 ಗಂಟೆಗಿದೆ. ನೀವು ಹರಿಹರದಿಂದ ಆವಾಗಲೇ ಹೇಳಿದ್ನಲ್ಲ, ಮೈಸೂರು ಹೊಸಪೇಟೆ ಇನ್ನೊಂದು ಗಾಡಿ ಇದೆ ನೋಡಿ. ಇದು ಕೂಡ ಮಂಡ್ಯ ಡಿವಿಷನ್ ನನಗೆ ಗೊತ್ತಿರೋಂಗೆ. ಅದು ಪಾಂಡವಪುರ ಡಿಪೋ. ಇದು ಯಾವ ಡಿಪೋ? ಇದು ಕೂಡ ಪಾಂಡವಪುರ ಡಿಪೋನೇ. ಒಂದೇ ಡಿಪೋ ಗಾಡಿ ಅಟ್ ಎ ಟೈಮ್ 2 ಬಸ್ಸು. ಪಾಂಡವಪುರ ಏನು ರಶ್ಶು ಗೈಸ್, ಸೀರಿಯಸ್ಲಿ. ಹೊಸಪೇಟೆ ನೋಡಿ, ಹಿಂದೆ ಎಷ್ಟು ಖಾಲಿ ಇದೆ, ಜನನೇ ಇಲ್ಲ. ಸಾರಿ, ಜಾಗ ಇದೆ ಸ್ವಲ್ಪ. ಅಲ್ಲಿ ಡೋರ್ ಹತ್ರ ಅಷ್ಟು ಒದ್ದಾಡ್ತಿದ್ದಾರೆ. ಹಿಂದೆ ಸ್ವಲ್ಪ ಫ್ರೀ ಆಗಿದೆ. ಜಸ್ಟ್ ಟೀ ಕುಡಿಯೋಣ ಅಂತ ಈ ಕಡೆ ಬಂದೆ. ದಾವಣಗೆರೆ ಬೀದರ್ ಬಸ್ ಹೋಗ್ಬಿಡ್ತು. ವಿಜಯಪುರ ದಾವಣಗೆರೆ ನೋಡಿ. ಇದು ಹುಬ್ಳಿ ರೂಟಲ್ಲಿ ಇದು ಬಂದ್ಬಿಟ್ಟು ಹುಬ್ಳಿ ರೂಟಲ್ಲಿ. ಇನ್ನು ಕೆಲವೆಲ್ಲ ಹೊಸಪೇಟೆ ರೂಟಲ್ಲಿದೆ. ಹಿಂದೆ ಬರ್ತಿರೋದು ಮೈಸೂರು ಗದಗ ಗಾಡಿ. ಮೈಸೂರು, KR ಪೇಟೆ, ಚನ್ನರಾಯಪಟ್ಟಣ, ಅರಸೀಕೆರೆ, ಕಡೂರು, ಬೀರೂರು, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಲಕ್ಷ್ಮೇಶ್ವರ, ಗದಗ, ಮೈಸೂರು ಗದಗ ಗಾಡಿ ನೋಡಿ. ಕಂಟಿನ್ಯೂಸ್ ಆಗಿ 3 ಗಾಡಿ ಬಂತು. 2 ಪಾಂಡವಪುರ ಡಿಪೋದು, ಎಲ್ಲಿಗೆ? ಹೊಸಪೇಟೆಗೆ. ಇದೊಂದು ಗದಗಿಗೆ, ಮೈಸೂರು ಕಡೆಯಿಂದನೇ ಬಂದಿರೋದು. ಈಗ ಜಸ್ಟ್ ದಾವಣಗೆರೆ ಬೀದರ್ ಬಸ್, ಸಾರಿಗೆ ಬಸ್ ಮಿಸ್ ಮಾಡಿಕೊಂಡೆ. ಮತ್ತು ದಾವಣಗೆರೆ ಬೀದರ್ ಸ್ಲೀಪರ್ ಬಸ್ಸು ನಾನು ಆಲ್ರೆಡಿ ದಾವಣಗೆರೆಯಲ್ಲಿ ಇದ್ದಾಗಲೇ ಬಸ್ ಹೋಯ್ತದು. 4:15 ಹೋಗ್ಬಿಡುತ್ತದು. ಅದು ಹೂವೆಲ್ಲ ಎತ್ಕೊಂಡ್ಬಂದಿದೆ ಗಾಡಿ. ಹೂವಿನ ಸೊಪ್ಪುನ ಏನೋ ಎತ್ಕೊಂಡ್ಬಂದಿದೆ. ಇದ್ಯಾವುದಿದು? ಮಂತ್ರಾಲಯನಾ? ಎಸ್, ಮಂತ್ರಾಲಯ ಹರಿಹರ ಬಸ್ಸು. ಬೆಳಗ್ಗೆ 8:15 ಏನೋ ಬಿಡುತ್ತೆ ಅಂದ್ಕೊತೀನಿ. ಎಲ್ಲಿ? ಹರಿಹರನ ಈ ಕಡೆಯಿಂದ ಹೋಗೋದು. ಧರ್ಮಸ್ಥಳ ಗಾಡಿ ಇದೆ. ಆವಾಗಲೇ ಹರಪನಹಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ನೋಡಿದ್ರಿ. ಹರಪನಹಳ್ಳಿ ಧರ್ಮಸ್ಥಳ ನೋಡಿ. ಇದು ಸೇಮ್ ಹರಪನಹಳ್ಳಿ ಡಿಪೋ ಅದಾವೆ. ಅದು ಕೂಡ ಧರ್ಮಸ್ಥಳ ಹೋಗಿ ಸುಬ್ರಹ್ಮಣ್ಯ ಹೋಗುತ್ತೆ. 1/2 ಅವರ್ ಗ್ಯಾಪಲ್ಲಿ 2 ಬಸ್ ಇದೆ. ಹರಪನಹಳ್ಳಿ ಡಿಪೋದು ಧರ್ಮಸ್ಥಳಗೆ. ಹರಪನಹಳ್ಳಿ ಇದು ರೂಟ್ ಬೇರೆ ಇದೆ. ಹರಪನಹಳ್ಳಿ ಕೊಟ್ಟೂರು, ಹರಿಹರ ಈ ರೂಟಲ್ಲಿ ಬರ್ತದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಧರ್ಮಸ್ಥಳ. ಟೈಮ್ ಬಂದ್ಬಿಟ್ಟು 6:25. ಯಾವುದಿದು? ಬೆಂಗಳೂರು ಮುಂಡಗೋಡು ಡಿಪೋ ಆದಮೇಲೆ ಬಿಟ್ಟಿರೋ ಗಾಡಿಗೆ ಇದು. ಮುಂಚೆ ಮುಂಡಗೋಡು ಬಸ್ ಇದ್ದಿಲ್ಲ ಬೆಂಗಳೂರಿಂದ. ಮುಂಡಗೋಡು ಡಿಪೋ ಯಾವಾಗಾಯಿತು ಅವಾಗಿಂದ ಬಿಟ್ಟಿರೋದು ನೋಡಿ. ಬೆಂಗಳೂರು, ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಹಾವೇರಿಯಿಂದ ಬಂಕಾಪುರ, ಮುಂಡಗೋಡು ಒಳಗಿಂದ ಹೋಗ್ಬಿಡುತ್ತೆ. ಹುಬ್ಳಿ ಹೋಗಲ್ಲ. ಬಂಕಾಪುರದಿಂದ ಟೋಲ್ ಬರುತ್ತಲ್ಲ. ನನ್ನ ದಾವಣಗೆರೆ ಬರ್ತಾಯಿದೆ. ಶಿವಮೊಗ್ಗ, ದಾವಣಗೆರೆ, ಹೊನ್ನಾಳಿ, ಹರಿಹರ, ದಾವಣಗೆರೆ. ಇದು ನೋಡಿ, ಇದು ಬಳ್ಳಾರಿಯಿಂದ ಬಂದಿರೋದು. ಬಳ್ಳಾರಿ ರಾಣೆಬೆನ್ನೂರು ಗಾಡಿ. ಬಳ್ಳಾರಿ, ಸಂಡೂರು, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ, ಹರಿಹರ, ರಾಣೆಬೆನ್ನೂರು. ಈ ಕರಿಬೇವು ಸೊಪ್ಪು, ಇದು ಕರಿ ಲೀವ್ಸು
ಈವನ್ ನೀವು ಅಬ್ಸರ್ವ್ ಮಾಡಿ, ಬಳ್ಳಾರಿ ಮಂಗಳೂರು ಸಾರಿಗೆ ಬಸ್ ಇದೆ, ಮಂಗಳೂರು ಡಿಪೋದು. ಆ ಬಸ್ ಕೂಡ ಹೆವಿ ಎವ್ರಿ ಡೇ ಅನಿಸುತ್ತೆ ನಂಗೆ ಗೊತ್ತಿರೋಂಗೆ. ನೈಟು ಕರ್ಬೇವು ಸೊಪ್ಪು ಹೋಗುತ್ತೆ ಮಂಗಳೂರಿಗೆ. ಈ ಯಾವ ರೂಟ್ ಗೊತ್ತಾ ಇದು? ಬಳ್ಳಾರಿ, ಚಳ್ಳಕೆರೆ, ಚಿತ್ರದುರ್ಗ, ಹೊಸದುರ್ಗ, ಬೀರೂರು, ಕಡೂರು, ಉಜಿರೆ, ಆ ರೂಟಲ್ಲಿ ಹೋಗುತ್ತೆ ನೋಡಿ ಗಾಡಿ. ಬಳ್ಳಾರಿ ಮಂಗಳೂರು ಸಾರಿಗೆ ಬಸ್ಸು. ಆ ಬಸ್ಸುಗಳು ಕೂಡ ಮೇಲ್ಗಡೆ ಕರ್ಬೇವು ಸೊಪ್ಪು ಇರುತ್ತೆ. K07 ಕೋಲಾರ ಡಿವಿಷನ್ ಗಾಡಿನ. ಎಸ್, ಕೋಲಾರ ಡಿವಿಷನ್ ಗಾಡಿನೇ, ಬೆಂಗಳೂರು ಗಾಡಿ. ಹುಬ್ಳಿಯಿಂದ ಬಂದಿದೆ, ಹುಬ್ಳಿ ಮುಳುಬಾಗಿಲು ಡಿಪೋ. ಬೆಂಗಳೂರು ಹೋಗ್ತಾ ಇದೆ, ಹುಬ್ಳಿಯಿಂದ ಬಂದಿದೆ. ಹುಬ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಬೆಂಗಳೂರು, ಮುಳುಬಾಗಿಲು. ಸೌಂಡ್ ಕೇಳಿಸ್ತಿದೆಯಾ? ಏನಾದರೂ ಈ ಥರ ಸೌಂಡ್ ಏನಾದರೂ ಬಂತು ಅಂದರೆ ಪಕ್ಕ ಟಾಟಾ ಬಸ್ BS4 ನಿಮ್ಮ ಹತ್ರ ಎಲ್ಲ ಸುತ್ತಮುತ್ತ ಇದೆ ಅಂತ. ಮೀರಜ್ ದಾವಣಗೆರೆ ಗಾಡಿ, ಇಂಟರ್ಶೆಡ್ ಗಾಡಿ ಇದು. ಮೀರಜ್ಜು, ಅಥಣಿ, ಗೋಕಾಕ್, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ. ಮೀರಜಿಂದ ಬಂದಿದೆ, 6:15 ಬಂದಿದೆ ನೋಡಿ ದಾವಣಗೆರೆಗೆ. ಇನ್ನೊಂದು ಹೊಸಪೇಟೆ ಗಾಡಿ ಬಂತು. ಯಾವುದಿದು? ಪುತ್ತೂರು ಡಿವಿಷನಾ? 21 ಇದೆ. ಧರ್ಮಸ್ಥಳ, ಹೊಸಪೇಟೆ ಗಾಡಿ, ಧರ್ಮಸ್ಥಳದಿಂದ ಬಂದಿದೆ. ಲೇಲ್ಯಾಂಡ್ BS4 KMS ಬೆಲ್ಟು, ಧರ್ಮಸ್ಥಳ, ಹೊಸಪೇಟೆ. ಓಹೋ, ಹೊಸಪೇಟೆ ಇನ್ನೂ ಜನ ಕಮ್ಮಿ ಆಗಿಲ್ವಾ? ಧರ್ಮಸ್ಥಳ, ಉಜಿರೆ, ಚಾರ್ಮಾಡಿ, ಕೊಟ್ಟಿಗೆಹಾರ, ಮೂಡಿಗೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ. ಧರ್ಮಸ್ಥಳ, ಹೊಸಪೇಟೆ. ಆ ಕಡೆ ಈ ಕಡೆಯಿಂದ ಧರ್ಮಸ್ಥಳ ಗಾಡಿ ಹೋಗ್ತಾ ಇದೆ, ಧರ್ಮಸ್ಥಳದಿಂದ ಬರ್ತಾ ಇದೆ ಹೊಸಪೇಟೆಗೆ ನೋಡಿ. ಇನ್ನೊಂದು ವಾಯುವ್ಯ ಬಂತು. ಶಿವಮೊಗ್ಗ, ಅಥಣಿಯಿಂದ ಬಂದಿದೆ. ಅಥಣಿ, ಶಿವಮೊಗ್ಗ. ಈಗ ತಾನೇ ಅಥಣಿ ದಾವಣಗೆರೆ ಬಂತು, ಈಗ ಅಥಣಿ ಶಿವಮೊಗ್ಗ ವಾಯುವ್ಯ ಕರ್ನಾಟಕ ಸಾರಿಗೆ. ಅಥಣಿ ಶಿವಮೊಗ್ಗ ನಂಗೆ ಗೊತ್ತಿರೋಂಗೆ 2-3 ಸರ್ವಿಸ್ ಇದೆ ಅನಿಸುತ್ತೆ. ಅಥಣಿ ಡಿಪೋ ಅವ್ರದ್ದು, ಚಿಕ್ಕೋಡಿ ಡಿವಿಷನು. ಅಥಣಿ, ಹುಬ್ಬಳ್ಳಿ, ಹಾವೇರಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಚಿಕ್ಕೋಡಿ ಡಿವಿಷನ್ ಅಥಣಿ. ಇವನ್ ಶಿವಮೊಗ್ಗ ಅಥಣಿ ಒಂದಿದೆ, ಶಿವಮೊಗ್ಗ ಮೀರಜ್ ಯಾವುದೂ ಇಲ್ಲ, ಶಿವಮೊಗ್ಗ ಅಥಣಿ ಜಾಸ್ತಿ ಇದೆ. 3 ಗಾಡಿ ಇರಬೇಕು ನಂಗೆ ಗೊತ್ತಿರೋಂಗೆ ಅಥಣಿಗೆ. ಬ್ರ್ಯಾಂಡ್ ನ್ಯೂ ಲೇಲ್ಯಾಂಡ್ KMS ಬಿಲ್ಟು. ಸುಮಾರು ವರ್ಷಗಳ ನಂತರ ಲೇಲ್ಯಾಂಡ್ KMS ಬಿಲ್ಟು ಮತ್ತೆ ಹೊಸದಾಗಿ ಬಿಡ್ತಾ ಇದ್ದಾರೆ. ಈಗ KMS ಬಿಲ್ಟಿಗೆ ಕೊಡ್ತಾ ಇದ್ದಾರೆ. ವಿಜಯಪುರ, ದಾವಣಗೆರೆ ನೋಡಿ. ಆವಾಗಲೇ ನಿಮ್ಗೆ ತೋರಿಸ್ನಲ್ಲ, ವಿಜಯಪುರ, ದಾವಣಗೆರೆ ವಯಾ ಹುಬ್ಬಳ್ಳಿ. ಇದು ನೋಡಿ, ಇದು ರೆಗ್ಯುಲರ್ ರೂಟ್, ಇದು ಹೊಸಪೇಟೆ ರೂಟಲ್ಲಿ. ಬ್ರ್ಯಾಂಡ್ ನ್ಯೂ BS6 ಗಾಡಿ ನೋಡಿ, ಇದು KMS ಬಿಲ್ಟು ಕಾಣ್ತಿದೆ. KMS ಎಲ್ಲ ಬ್ಯಾಕ್ ಡೋರ್ ಇತ್ತು, ಈಗೆಲ್ಲ ಫ್ರಂಟ್ ಡೋರ್ ಬಂದುಬಿಟ್ಟಿದೆ KMS ಲೇಲ್ಯಾಂಡು. ಈಗ ತಾನೇ ಮಾತಾಡಿದೆ, ಇನ್ನೊಂದು ಗಾಡಿ ಬರ್ತಾಯಿದ್ದಲ್ಲ KMS ಬಿಲ್ಟು, ಹುಬ್ಬಳ್ಳಿ ಬಸ್ಸು. ಬೆಂಗಳೂರಿಂದ ಬಂದಿದೆ, ಬೆಂಗಳೂರು ಹುಬ್ಬಳ್ಳಿ ಗಾಡಿ. ತುಮಕೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇದು ಕೂಡ ಅಷ್ಟೇ, ಲೇಲ್ಯಾಂಡ್ KMS ಬಾಡಿ ಬಿಲ್ಟು. ಫಸ್ಟು BS6 ಗಾಡಿ ಬಂದವಲ್ಲ, ಅದೆಲ್ಲ ಅದು KMS ಅಲ್ಲ, ಈಗ ಬರ್ತಾಯಿದೆ ನೋಡಿ ಎಲ್ಲ KMS. ಹರಪನಹಳ್ಳಿ, ದಾವಣಗೆರೆ. ಹಳೇ ಗಾಡಿ BS3 ಗಾಡಿ ಎಲ್ಲ ದಾವಣಗೆರೆ ಡಿವಿಷನ್, ದಾವಣಗೆರೆ ಡಿಪೋಲಿ ಇದ್ದಿದ್ದು ಗಾಡಿಗಳಿವೆಲ್ಲ. ಹರಪನಹಳ್ಳಿ ಡಿಪೋ ಯಾವಾಗ ವಿಜಯನಗರ ಹೊಸಪೇಟೆಗೆ ಶಿಫ್ಟ್ ಆಯಿತು, ಟ್ರಾನ್ಸ್ಫರ್ ಆಯಿತು, ಅಲ್ಲಿಂದ ಎಲ್ಲ ಗಾಡಿಗಳು ಕೆಲವು ಹೋಗಿರೋ ಗಾಡಿಗಳಿಗೆ ಹರಪನಹಳ್ಳಿ ಡಿಪೋಗೆ. ಹೈದ್ರಾಬಾದ್, ದಾವಣಗೆರೆ, ಹೈದ್ರಾಬಾದ್ ನಾನ್ AC ಸ್ಲೀಪರ್. ರೀಸೆಂಟಾಗಿ ಹೇಳಿದ್ದೆ ನಿಮಗೆ, ದಾವಣಗೆರೆಯಿಂದ 2 ಹೈದ್ರಾಬಾದ್ ಗಾಡಿ ಇದೆ ಅಂತ. 2 ಕೂಡ, ಒಂದು ಸ್ಲೀಪರು ಅಂದರೆ ನಾರ್ಮಲ್ಲು, ಇನ್ನೊಂದು ಪಲ್ಲಕ್ಕಿ ಗಾಡಿ. 2 ಡಿಫ್ರೆಂಟ್ ರೂಟು. ಇದು ಬಂದ್ಬಿಟ್ಟು 6 ಗಂಟೆಗೆ ಬಿಡುತ್ತೆ. ರೂಟ್ ಬಂದ್ಬಿಟ್ಟು ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ, ಗಂಗಾವತಿ, ಸಿಂಧನೂರು, ಮಾನ್ವಿ, ರಾಯಚೂರು, ಮೆಹಬೂಬ್ ನಗರ, ಹೈದ್ರಾಬಾದು ಈ ಬಸ್ಸು. ಇನ್ನೊಂದು ಬಸ್ ಬಂದ್ಬಿಟ್ಟು 6:15 ಬಿಡುತ್ತೆ ಅಂದ್ಕೊತೀನಿ. ವಯ ಚಿತ್ರದುರ್ಗ ಹೋಗುತ್ತೆ. ಚಿತ್ರದುರ್ಗ, ಚಳ್ಳಕೆರೆ, ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ಮಾನ್ವಿ, ರಾಯಚೂರು ಆ ರೂಟಲ್ಲಿ ಹೋಗುತ್ತೆ. ಕನೆಕ್ಷನ್ನು ಚಿತ್ರದುರ್ಗ, ಯಾಕೆಂದ್ರೆ ಚಿತ್ರದುರ್ಗದಿಂದ ಹೈದ್ರಾಬಾದಿಗೆ ನಿಮ್ಗೆ ಬಸ್ಸೇ ಇಲ್ಲ. ಚಿತ್ರದುರ್ಗ ಹೈದ್ರಾಬಾದಿಂದ ನಿಮ್ಮ ಕನೆಕ್ಷನ್ನೇ ಇಲ್ಲ ಯಾವುದು ಬಸ್ಗಳು. ಕುಕ್ಕೆ ಸುಬ್ರಹ್ಮಣ್ಯ ಬಂತು ನೋಡಿ, ನಮ್ಮ ಚನ್ನಗಿರಿ ಡಿಪೋ. ಇದು ಕೂಡ 6 ಗಂಟೆಗೆ ಬಿಡುತ್ತೆ. ಚನ್ನಗಿರಿ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು.
ಚನ್ನಗಿರಿಯಿಂದ ಆಪ್ರೇಟ್ ಮಾಡಿ ದಾವಣಗೆರೆಗೆ ಬಂದು ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಸೇಮ್ ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು, ಉಜಿರೆ, ಚಾರ್ಮಾಡಿ ಘಾಟು, ಉಜಿರೆ, ಧರ್ಮಸ್ಥಳ, ಚನ್ನಗಿರಿ ಡಿಪೋ ಆದಮೇಲೆ ಚನ್ನಗಿರಿಗೆ ಡಿಪೋಗೆ ಟ್ರಾನ್ಸ್ಫರ್ ಮಾಡಿರೋದು. ಮುಂಚೆ ದಾವಣಗೆರೆಗೆ ಹೋಗಿ ಸುಬ್ರಹ್ಮಣ್ಯ ಇತ್ತು, ಚನ್ನಗಿರಿ ಡಿಪೋ. ನೋಡಿ ಇದು BS4 KMS, BS6 KMS. ಸ್ಲೈಟ್ ಡಿಫ್ರೆನ್ಸ್ ಇದೆ ಫೇಸಲ್ಲಿ. ಬಾನೆಟ್ ನೋಡಿ, ಅದು ಬಾನೆಟಲ್ಲೇ ಡಿಫ್ರೆನ್ಸ್ ಇರೋದು ಎರಡು ಬಸ್ಸಲ್ಲೂ. ಯಾವುದಿದು ಈ ರೇಂಜಿಗೆ ಜನ ಅವರಿಲ್ಲಿ ಏನಿಲ್ಲ ಅಂದರೂ 30-40 50 ಜನ ಮೇಲೆ ಅವರಿಲ್ಲಿ. ರೂರಲ್ ಗಾಡಿ ಇರಬೇಕು ನನಗೆ ಗೊತ್ತಿರೋಂಗೆ. ಈ ರೇಂಜಿಗೆ ಕ್ರೌಡ್ ಇದೆ ಅಂದರೆ ರಾಮದೂತ ಎಕ್ಸ್ಪ್ರೆಸ್ ಉಕ್ಕುಡ್ಗಾತ್ರಿ ಗೈಸ್. ಓ ನಾಡಿದ್ದು ಅಮಾವಾಸ್ಯೆ ಇದೆ, ಅದಕ್ಕೆ ಜನ ಹರಿಹರ, ತುಂಬಿನಕಟ್ಟೆ, ಉಕ್ಕುಡ್ಗಾತ್ರಿ ಎಲ್ಲ ಹೋಗಿ ಆಲ್ಟ್ ಆಗ್ತಾರೆ ನೋಡಿ. ಕೆಲವರು ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆ. ಸೊ ಅಮಾವಾಸ್ಯೆಗೆ ಸಿಕ್ಕಾಬಡೆ ಜನ ಅಲ್ಲಿ ಉಕ್ಕುಡ್ಗಾತ್ರಿ. ಆ್ಯಂಡ್ ಬಸ್ಗಳು ರೆಗ್ಯುಲರಾಗಿ ಈ ಅಮಾವಾಸ್ಯೆ ಟೈಮಲ್ಲಿ ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿರ್ತಾರೆ ಡಿಪೋಯಿಂದ. ಸಿಕ್ಕಾಪಡೆ ಜನ ಅವರು ಎಲ್ಲ ಹೋಗಿ ಆಲ್ಟ್ ಆಗೋರೆ ಇವರೆಲ್ಲ. ಇನ್ನೊಂದು ಬಂತು, ಅದು KMS. ಏನು ಹೊಸ ಗಾಡಿಗಳು ಬಿಡ್ದಂಗೆಲ್ಲ ಎಲ್ಲ ರೂಟ್ಗೂ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ರೀಸೆಂಟಾಗಿ NWKRTC ಅವರು ಟಾಟಾ ಐಮ್ಯಾಕ್ BS6 ಗಾಡಿಗಳು ಹೊಸದಾಗಿ ಲಾಂಚ್ ಮಾಡಿದ್ರು. ಎಲ್ಲ ಕಡೆ ಅದೇ ನೋಡ್ತಾ ಇದ್ದೀನಿ. ಈಗ ನೋಡಿ KMS ಬಿಲ್ಟಿದು ರೀಸೆಂಟಾಗಿ ಎಲ್ಲ ಡಿಪೋಗೂ ಬರ್ತಾಯಿದೆ. ಅದು ಮಧುಗಿರಿ ಡಿವಿಷನಾ ಹಂಗೆ ಕಾಣಿಸ್ತದೆ ನನಗೆ. ಸಿರಾ ಡಿಪೋ ಬಂದ್ಬಿಟ್ಟು ಈಗ ಮಧುಗಿರಿ ಡಿವಿಷನು, ಹುಬ್ಬಳ್ಳಿ, ಬೆಂಗಳೂರು ನೋಡಿ. ಇದೇ ನೋಡಿ ಗೈಸ್, ಬೆಂಗಳೂರು ಹುಬ್ಬಳ್ಳಿ. ಇದು ಬೋರ್ಡ್ ಉಲ್ಟಾ ಇದೆ ಹಿಂದ್ಗಡೆ. ಮಧುಗಿರಿ ಡಿವಿಷನ್ ಹೊಸದಾಗೆ ಆಗಿರೋದು ಮಧುಗಿರಿ ಡಿವಿಷನ್. ಈಗ ಸಿರಾ ಡಿಪೋ ಮತ್ತು ಪಾವಗಡ ಡಿಪೋ ಮಧುಗಿರಿ ಡಿವಿಷನ್ ಅಂಡರಲ್ಲಿ ಬರುತ್ತೆ. 6:45 ಟೈಮು. ದಾವಣಗೆರೆ, ಹೈದರಾಬಾದ್ ಇದೆ ಪ್ರಕಾಶ್ ಬೆಲ್ಟು. ವಾಯುವ್ಯ ಕರ್ನಾಟಕ ಸಾರಿಗೆ ದಾವಣಗೆರೆ, ತಿರುಪತಿ. ಧಾರವಾಡ ತಿರುಪತಿ ಗಾಡಿ 7:30ಗೆ ಬರುತ್ತೆ. ರಿಸರ್ವೇಷನ್ ಗಾಡಿ ಇದು. ದಾವಣಗೆರೆ 7:30 ಬಿಡುತ್ತೆ. 6:45 ಹರಿಹರ ಬಂದಿದೆ. ಆನ್ ಟೈಮಲ್ಲೇ ರನ್ ಆಗ್ತಾಯಿದೆ. ಧಾರವಾಡಿಂದ ಬಂದಿರೋದು. ಧಾರವಾಡ BS3 ಗಾಡಿಯಿಂದನೂ ನೋಡ್ತಾ ಇದ್ದೀನಿ ಈ ರೂಟ್ನ. ಡಬಲ್ ಡ್ರೈವರು, ಟೋಟಲ್ 3 ಜನ ಕ್ರ್ಯೂ ಇರ್ತಾರೆ ಇದರಲ್ಲಿ. ರೂಟ್ ಡಿಫ್ರೆಂಟು, ಬೆಂಗಳೂರು ಮೇಲೆ ಹೋಗಲ್ಲ ಇದು, ಇದೇ ಡಿಫ್ರೆಂಟ್ ರೂಟು. ಸಿರಾಯಿಂದ ಡೈವರ್ಷನ್ನು ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಸಿರಾಯಿಂದ ಡೈವರ್ಷನ್ನು ಮಧುಗಿರಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಮದನಪಲ್ಲಿ, ಪಿಲೇರು ರೂಟ್ ಹೋಗುತ್ತೆ ಅನಿಸುತ್ತೆ. ತಿರುಪತಿ, ಧಾರವಾಡ, ತಿರುಪತಿ. ಸಗದಾಗಿದೆ ಬೋರ್ಡ್ ಮಾತ್ರ. ಹೊಸದಾಗಿ ಬಿಟ್ಟಿರೋ ಗಾಡಿ ಇದು, ಅಂದರೆ ಟಾಟಾ ಬಸ್ಸು ಐಮ್ಯಾಕ್. ತಿರುಪತಿ ಐಡಲ್ ಕೂಡ ಇಟ್ಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಧಾರವಾಡ ಡಿಪೋ ಬರುತ್ತೆ ಇದು. ಶಿವಮೊಗ್ಗ ಗೋಕಾಕ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಎಲ್ಲ ಡೇ ರೈಡರ್ಸು. ಅವಾಗ ಅಥಣಿ ಬಂತಲ್ಲ, ಈಗ ಗೋಕಾಕ್ ಬಂದಿದೆ. ಅದು ಕೂಡ ಅಥಣಿ ಗೋಕಾಕ್ ಮೇಲೆ ಬರುತ್ತೆ. ಇದು ಗೋಕಾಕಿಂದನೇ ಆಪ್ರೇಟ್ ಆಗ್ತಾ ಇರೋದು. ಗೋಕಾಕ್ ಶಿವಮೊಗ್ಗ. MT ಇದೆಯಲ್ಲ ಶಿವಮೊಗ್ಗ ರೂಟು ಈ ಟೈಮಲ್ಲಿ. ಗೋಕಾಕ್, ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ಹೊನ್ನಾಳಿ, ಶಿವಮೊಗ್ಗ. ಟೈಮ್ 6:46. ಮಧುಗಿರಿ ಡಿವಿಷನ್ ಸಿರಾ ಡಿಪೋ ಬಸ್ ಹೋಗ್ತಾ ಇದೆ. ಬೆಂಗಳೂರು, ಹುಬ್ಬಳ್ಳಿ ಸಗದ ಕಾಣ್ತಾ ಇದೆ. ಬಟ್ ಅಪ್ಗ್ರೇಡ್ ಆಗಿರಲಿ. ಹಾವೇರಿ ಲಾಸ್ಟಾ? ಹುಬ್ಬಳ್ಳಿ ಹೋಗ್ತಿಲ್ಲ, ಹಾವೇರಿ ಲಾಸ್ಟು. ಸಿರಾ ಡಿಪೋ. ಇನ್ನೊಂದು ಬಂತು ವಾಯುವ್ಯ ಕರ್ನಾಟಕ ಸಾರಿಗೆ. ಸೇಲಂ, ಬೆಂಗಳೂರು. ಸೇಲಂ ರಾಣೆಬೆನ್ನೂರು ಗಾಡಿ, ರಾಣೆಬೆನ್ನೂರು ಡಿಪೋ ಸೇಲಮಿಂದ ಬಂದಿದೆ. ನಮ್ಮದೇ 3.33 ಗ್ರೀನ್ ಲಿವರಿ ಇತ್ತು, ಈಗ ಅಪ್ಗ್ರೇಡ್ ಮಾಡಿದ್ದಾರೆ, ರೆಡ್ ಲಿವರಿ ಆಗಿದೆ. ಟಾಟಾ ಬಸ್ ಈಗ BS6. ಸೇಲಮ್ಮು, ಧರ್ಮಪುರಿ, ಹೊಸೂರು, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು, ಸೇಮ್ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು. 11:15 ಏನೋ ಬಿಡುತ್ತೆ ಬೆಂಗಳೂರು.
11:30 12 ಗಂಟೆಗೆ ಬಿಡುತ್ತೆ ಬೆಂಗಳೂರನ್ನ. ಯಾಕೇನಾಯ್ತು ಈ ಗಾಡಿಗೆ? ಆ ಬಸ್ ಆಲ್ರೆಡಿ ಫುಲ್ ಆಯಿತು, ಇನ್ನೊಂದು ಬಸ್ ಬಂತು ಉಕ್ಕಡಗಾತ್ರಿಗೆ. ಜನ ಅಂದರೆ ಜನ ಇದ್ದಾರೆ. ಇದು ಕೂಡ ಉಕ್ಕಡಗಾತ್ರಿನೇ. ಇಲ್ಲ, ಚಿಕ್ಕಬಳ್ಳಾಪುರ ಡಿಪೋ ಇದೆ. ಚಿಕ್ಕಬಳ್ಳಾಪುರ ಉಕ್ಕಡಗಾತ್ರಿ ನೋಡಿ, ಉಕ್ಕಡಗಾತ್ರಿಗೆ ಬಸ್ಸು. ಈ ಬಸ್ಸು ಫುಲ್ ಹೆವಿ ಕ್ರೌಡ್ ಆಗಿದೆ. ಹೇಳ ನಾಳೆ ಭಾನುವಾರ ಪ್ಲಸ್ ಅಮಾವಾಸ್ಯೆ ಎರಡೂ ಇದೆ. ಆವಾಗಲೇ ನೀವು ತುಮಕೂರು ಡಿಪ್ಪೋದು ಬೆಂಗಳೂರು ಉಕ್ಕಡಗಾತ್ರಿ ನೋಡಿದ್ರಿ. ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಪ್ಪೋದು ನೋಡಿ. ಈ ಗಾಡಿಗಳು ಆಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಡಿಪೋ ಉಕ್ಕಡಗಾತ್ರಿ, ಅದನ್ನು ಇದು ಅಷ್ಟೇ. ಏನು ಈ ರೇಂಜಿಗೆ ಜನ ಬೋರ್ಡೆ ನೋಡೋಕ್ಕೆ ಆಗಲಿಲ್ಲ. ಬಸ್ ಕೂಡ ಸ್ಪೀಡಾಗಿ ಬಂದುಬಿಡ್ತು ಪ್ಲ್ಯಾಟ್ಫಾರ್ಮ್ಗೆ. ಈ ರೇಂಜಿಗೆ ಜನನ ಬಳ್ಳಾರಿಗೆ ಇರ್ಬೇಕಾರ? ಬಳ್ಳಾರಿನ ಕೂಡ್ಲಿಗಿ ಗಾಡಿ, ಶಿವಮೊಗ್ಗ ಕೂಡ್ಲಿಗಿ. ಯಾವ ಡಿಪೋ? ಹರಿಹರ ಡಿಪೋ ಅವ್ರು ಆಪ್ರೇಟ್ ಮಾಡ್ತವ್ರೆ. ಶಿವಮೊಗ್ಗ ಟು ಕೂಡ್ಲಿಗಿ ನೈಟ್ ಆಲ್ಟ್ ಗಾಡಿನ ಇದು. ಕೂಡ್ಲಿಗಿ ಹೋಗ್ಬಿಟ್ಟು ನೋಡಿ, ಹರಿಹರ ಡಿಪೋ ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ. ಸಿಕ್ಕಾಪಟ್ಟೆ ಜನ ಅವರೇ. ಯಾಕಂದರೆ ಈ ಟೈಮಲ್ಲಿ ಆವಾಗಲೇ ಹೋಯ್ತಲ್ಲ ಮಂತ್ರಾಲಯ ಗಾಡಿ, ಆ ಬಸ್ ಕೂಡ ಹೋಗೋದು. ಅದು ಬಿಟ್ಟರೆ ಇನ್ಯಾವುದು ಹೋಗಲ್ಲ. ಅದಕ್ಕೇ ಸೇಲಂ, ಬೆಂಗಳೂರು, ರಾಣೆಬೆನ್ನೂರು. ಬಟ್ ಈ ಬಸ್ ಎಷ್ಟೇ ಅಪ್ಗ್ರೇಡ್ ಮಾಡಿ ಆ ಗ್ರೀನ್ ಲಿವರಿ ಇತ್ತಲ್ಲ 3.33, ಅದು ಆ್ಯಕ್ಚುಲಿ ನಾನು ಮಧ್ಯಾಹ್ನ ನೋಡಿದೆ ದಾವಣಗೆರೆಯಲ್ಲಿ. ರಾಣೆಬೆನ್ನೂರು ಬೆಂಗಳೂರು ಹೋಗ್ತಾ ಇದೆ, ಸೇಲಂಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎರಡೂ ಟಾಟಾ ಬಸ್ ಬಿಟ್ಬಿಟ್ಟವ್ರ ಈ ರೂಟಿಗೆ, ಗೊತ್ತಾಗ್ತಿಲ್ಲ ನನಗೆ. ಬಟ್ ಆ ಬಸ್ಸೇ ಸಕ್ಕತ್ತಾಗಿರೋದು, ಗ್ರೀನ್ ಲಿವರಿ. ರೀಸೆಂಟಾಗಿ ಒಬ್ರು ಯಾರೋ ತಮಿಳ್ ವ್ಲಾಗರ್ ಯಾರೋ ಅಪ್ಲೋಡ್ ಮಾಡಿದ್ದಾರೆ, ಗ್ರೀನ್ ಲಿವರಿನೇ ಇತ್ತು. KSRTC ಬರ್ತಾವೆ, ವಿಶಾಲ್ ಕಡೆ ಬಂದೇ ಬಿಡ್ತಾ. 6:30 ಇದು, 7 o'clock ಅಲ್ಲ. ಆವಾಗಲೇ ಹೋಯ್ತಲ್ಲ ಗೈಸ್, ಅದೇ ಬಸ್ ನೋಡಿ ರಿಟರ್ನ್ ಬರ್ತಾಯಿದೆ ಆಲ್ರೆಡಿ. ನಾನು 7 o'clock ಅಂದ್ಕೊಂಡೆ. ದಾವಣಗೆರೆ ವಿಶಾಲ್ಗಡೆ ಗಾಡಿ, ಹರಿಹರ ಡಿಪೋ ಆಲ್ರೆಡಿ ಬಂದುಬಿಡ್ತು ರಿಟರ್ನು. ಹರಿಹರದಿಂದ ನಾನು ಬಂದಾಗ ದಾವಣಗೆರೆ ಕಡೆ ಹೋಗಿತ್ತು ಡಿಪೋಯಿಂದ. ಮಹಾರಾಷ್ಟ್ರಗೆ ಹೋಗ್ತಾ ಇರೋ ಗಾಡಿ ಇದು. ನಮ್ಮ ದಾವಣಗೆರೆಯಿಂದ ಮಹಾರಾಷ್ಟ್ರಗೆ ಮೀರಜ್ ಇದೆ, ವಿಶಾಲ್ಗಢ, ಮತ್ತು ಇನ್ಯಾವುದಿದೆ, ಸೋಲಾಪುರು. ಇಷ್ಟೇ ಅನಿಸುತ್ತೆ ದಾವಣಗೆರೆ ಡಿವಿಷನ್ ಡಿಪೋಯಿಂದ ಇರೋದು. ನಂಗೆ ಗೊತ್ತಿರಂಗೆ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಸಂಕೇಶ್ವರ, ನಿಪ್ಪಾಣಿ, ಕೊಲ್ಲಾಪುರ, ವಿಶಾಲ್ಗಢ. ಕೊಲ್ಲಾಪುರಿಂದ ವಿಶಾಲ್ಗಢ ರೂಟ್ ಇದೆ ಅಲ್ಲ, ಕ್ರೇಜಿಯಾಗಿದೆ, ಸಕ್ಕತ್ತಾಗಿದೆ. ನಂಗೆ ಗೊತ್ತಿರೋ 90 ಕಿಲೋಮೀಟರ್ಸ 110 ಕಿಲೋಮೀಟರ್ಸ್ ಏನೋ ಇದೆ. ರೂಟ್ ಸಕ್ಕತ್ತಾಗಿದೆ. ಮಾನ್ಸೂನಲ್ಲಿ ಒಂದು ಸತಿ ಕ್ಯಾಬಿನ್ ರೈಡ್ ಮಾಡಬೇಕು ಈ ರೂಟಲ್ಲಿ. ಇಲ್ಲಿಂದ ವಿಶಾಲ್ಗಢ ಹೋಗೋ ಬದಲು 5 ಅಟ್ಲೀಸ್ಟ್ ಬೆಳಗಾವಿಯಿಂದ ವಿಶಾಲ್ಗಢನಾದ್ರು ಮಾಡಬೇಕು. ಧರ್ಮಸ್ಥಳ ಗಾಡಿ, ಶ್ರೀ ಮಂಜುನಾಥ ಎಕ್ಸ್ಪ್ರೆಸ್, ಯಲಬುರ್ಗಾ ಧರ್ಮಸ್ಥಳ ಗಾಡಿ ಅವಾಗಿಂದ ಇಲ್ಲೇ ನಿಂತಿದೆ. ಯಲಬುರ್ಗ, ಕೊಪ್ಪಳ, ಹೊಸಪೇಟೆ, ಅಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ದಾವಣಗೆರೆ, ಹೊನ್ನಾಳಿ, ಶಿವಮೊಗ್ಗ, ಸೇಮ್ ಕಡೂರು, ಚಿಕ್ಕಮಗಳೂರು, ಚಾರ್ಮಾಡಿ ಘಾಟ್, ಉಜಿರೆ ಧರ್ಮಸ್ಥಳ ಗಾಡಿ. ಯಲಬುರ್ಗಾ ಧರ್ಮಸ್ಥಳ ಮಂಜುನಾಥ ಎಕ್ಸ್ಪ್ರೆಸ್, ಯಲಬುರ್ಗಾ ಡಿಪೋ, ಕೊಪ್ಪಳ ಡಿವಿಷನ್ ಬರುತ್ತೆ.